ಬೆತ್ತಲೆ ಸಾಮ್ರಾಜ್ಯದಲ್ಲಿ ಬಟ್ಟೆ ಹಾಕಿದವನೇ ಹುಚ್ಚ. ವಿಪರ್ಯಾಸವಾದರೂ ಸತ್ಯ. ಮೊಘಲರು ಭಾರತೀಯರಾದರೂ ಭಾರತೀಯರು ಕಾಫಿರರಾದರು. ನೆಹರು, ಖಾನ್, ಮೊಯ್ನೋಗಳು ಗಾಂಧಿಗಳಾದರೂ ಭಾರತೀಯರು ಮೂರ್ಖರಾದರು. ಮುಸ್ಲಿಮರು ಕಾಶ್ಮೀರಿಗಳಾದರೂ ಕಾಶ್ಮೀರಿಗಳು ನಿರಾಶ್ರಿತರಾದರು. ಬಾಂಗ್ಲಾದೇಶೀಯರು ಬೆಂಗಾಳಿಗಳಾದರೂ ಬೆಂಗಾಳಿಗಳು ತಮ್ಮದೇ ನಾಡಲ್ಲಿ ದುರ್ಗಾ ಪೂಜೆ ಮಾಡದಂತಾದರು. ಹಿಂದೂಗಳೊಂದಿಗೆ ಅಸಹಿಷ್ಣುತೆ ತೋರಿದವರು ಜಾತ್ಯತೀತರಾದರು. ನಿಜವಾದ ಜಾತ್ಯತೀತರು ಸಂಘ ಭಯೋತ್ಪಾದಕರಾದರು. ಮಾವೋವಾದಿಗಳು ಮತ್ತು ಅರ್ಬಲ್ ನಕ್ಸಲರು ಬುದ್ಧಿಜೀವಿಗಳಾದರೂ ಸೈನಿಕರನ್ನು ಕೊಂದ ಶಿರಶ್ಛೇದ ಮಾಡಿದ ಉಗ್ರಗಾಮಿಗಳು ಬಡವ ಹೆಡ್ ಮಾಸ್ಟರ್ನ ಮಕ್ಕಳಾದರೂ ಸೈನಿಕರ ಮೇಲೆ ಕಲ್ಲೆಸೆಯುವ ಶಾಂತಿಯುತ ಉಗ್ರರ ಮೇಲೆ ಪೆಲೆಟ್ ಗನ್ ಬಳಸಿದ ಸೈನಿಕ ಮಾನವ ಹಕ್ಕು ಉಲ್ಲಂಘಿಸಿದವನಾದ. ಅಸ್ಥಿ ವಿಸರ್ಜನೆ ಮಾಡಿದರೆ ಪರಿಸರ ಮಾಲಿನ್ಯ, ಅದೇ ಸಮಾಧಿಗೆ ಬಳಸಿದ ಜಾಗ ಮಾತ್ರ ಅವರ ಜನ್ಮಸಿದ್ಧ ಹಕ್ಕಾಯಿತು. ರಕ್ಷಾ ಬಂಧನ್ಗೆ ಬಳಸಿದ ಉಣ್ಣೆಯ ರಾಖಿಯಿಂದ ಕುರಿ ಮೇಕೆಗಳಿಗೆ ನೋವಾಗುತ್ತದೆ. ಬಕ್ರೀದ್ಗೆ ಮತ್ತು ಈದ್ಗೆ ಕಡಿಯುವ ಕುರಿ ಮೇಕೆಗಳು ಅವರ ಧಾರ್ಮಿಕ ಸ್ವಾತಂತ್ರ್ಯವಾಯಿತು. ತುಷ್ಟೀಕರಣ ಜಾತ್ಯತೀತವಾಯಿತು, ಸಮಾನತೆ ಕೋಮುವಾದವಾಯಿತು. RSS ಸಂಘಟನೆ ಉಗ್ರ ಸಂಘಟನೆಯಂತೆ, ಆದರೆ ಹಫೀಜ್ ಸಯೀದ್ ಮತ್ತು ಹುರಿಯತ್ ರಾಷ್ಟ್ರೀಯತೆ ಮಾತ್ರ ಶಾಂತಿಯ ಸಂಕೇತಗಳಂತೆ. ಭಾರತ್ ಮಾತಾ ಕಿ ಜೈ ಹೇಳಿದ್ರೆ ಕೋಮುವಾದಿ, ಭಾರತ್ ತೇರೆ ತುಕಡೆ ಹೊಂಗೆ ಅಂತ ಹೇಳಿದ್ರೆ ಅಭಿವ್ಯಕ್ತಿ ಸ್ವಾತಂತ್ರ್ಯವಂತೆ. ಒಡೆದು ಆಳುವ ನೀತಿ ಒಂದುಗೂಡಿಸುತ್ತಂತೆ, ಅದೇ ಸಬ್ಕಾ ಸಾಥ್ ಸಬ್ಕಾ